ವೆಲ್ಕಮ್ ಟು ಅಕ್ಷಿಶ್ರೀ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಹಾಗೆ ನನ್ನ ಇನ್ಸ್ಟಾ ಪೇಜ್ನ ಕೂಡ ಫಾಲೋ ಮಾಡೋದನ್ನ ಮರಿಬಿಡಿ. ಸೊ ಬನ್ನಿ ಗೈಸ್, ಇವತ್ತು ನಾವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀನಿ, ಸ್ನಾನ ಕೂಡ ಆಯಿತು, ನೀಟಾಗಿ ರೆಡಿ ಆಗಿದ್ದೀನಿ. ಸೊ ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಎಲ್ಲಿ ಅಂದರೆ ಮಲ್ಲೇಶ್ವರಂ ಹತ್ರ ಇರೋ ಟೆಂಪಲ್. ಟೆಂಪಲ್ ಅಂತ ನಾನು ನಿಮಗೆ ಅಲ್ಲೋದ್ಮೇಲೆ ತೋರಿಸ್ತೀನಿ. ಸೊ ಇವಾಗ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಬೇಕು. ಅವ್ರು ಆಲ್ಮೋಸ್ಟ್ ಬಂದುಬಿಟ್ಟಿದ್ದಾರಂತೆ. ಇವಾಗ ನಾನು ಮನೆ ಬಿಡಬೇಕು. ಸೊ ನಾನು ಅಲ್ಲೋದ್ಮೇಲೆ ಸಿಗ್ತೀನಿ ಗೈಸ್. ಇವಾಗ ನಾವು ಗಂಗಮ್ಮ ಟೆಂಪಲ್ಗೆ ರೀಚ್ ಆಗಿದ್ದೀರಿ. ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಇದ್ದಾರೆ, ನೋಡೋಣ ಬನ್ನಿ. ಹೈ ಗಾಯ್ಸ್, ಸೊ ನಾವು ಫೈನಲಿ ಟೆಂಪಲ್ಗೆ ರೀಚ್ ಆದ್ವಿ 1 hour ಆದಮೇಲೆ, ಜರ್ನಿ ಆದಮೇಲೆ. ಸೊ ಇವಾಗ ಟೆಂಪಲ್ ಬಂದಿದ್ದು ಗಂಗಮ್ಮ ಟೆಂಪಲ್ಗೆ. ಇವಾಗ ನಾವೆಲ್ಲ ರೆಡಿ ಮಾಡ್ಕೊಬೇಕು ದೇವರಿಗೆ. ಏನಂತಾರೆ, ದೀಪ ಅಣಿಸ್ಬೇಕು. ಸೊ ದೇವ್ರಿಗೆ ದೀಪ ಅಣಿಸ್ಬೇಕು. ಸೊ ನಿಂಬೆ ಅದೆಲ್ಲ ಇಲ್ಲೇ ರೆಡಿ ಮಾಡ್ಕೋತೀವಿ. ರೆಡಿ ಮಾಡ್ಕೊಂಡು ಆರತಿ ತೆಗಿಯೋಕ್ಕೆ ಎಲ್ಲ ರೆಡಿ ಮಾಡ್ಕೊಬೇಕು. ಸೊ ಬನ್ನಿ ಗೈಸ್. Guys, we have finished ಗಂಗಮ್ಮ ಸ್ವಾಮಿ ಟೆಂಪಲ್. ಇವಾಗ ನಾವು ನರಸಿಂಹ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ರೀ. ಸೊ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ, ಬಟ್ ವಿಡಿಯೋ ತೆಗಿಯಂಗೆ ಅಲೌಡ್ ಇಲ್ಲ ಅಂತ ಹೇಳ್ಬಿಟ್ರು. ಸೊ ನಾವು ತೆಗಿಯಕ್ಕೆ ಹೋಗಿಲ್ಲ, ತೆಗಿಬಾರ್ದು ಅಂತ ಹೇಳಿ ಆಫ್ ಮಾಡಿಬಿಡಿ ಅಂತ ಹೇಳಿದ್ರು. ನಾವು ಟೆಂಪಲ್ ಹೆಸರು ಬಂದ್ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ತುಂಬ ಚೆನ್ನಾಗಿದೆ ಗೈಸ್. ತುಂಬ ನಮಗೆ ಒಂಥರ ಫೀಲ್ ಆಗುತ್ತೆ ಒಳಗಡೆ ಹೋದರೆ, ಏನೋ ಒಂಥರ ಫೀಲ್ ಆಗುತ್ತೆ. ತುಂಬ ಮನಸ್ಸು ನೆಮ್ಮದಿ ಅನ್ಸುತ್ತೆ. ಚೆನ್ನಾಗಿದೆ ಟೆಂಪಲ್. ಇಷ್ಟು ದೂರ ಬಂದಿತ್ತು, ನಮಗೆ ಖುಷಿ ಆಯಿತು. ಇನ್ನೂ ಸುಮಾರು ಟೆಂಪಲ್ ಇದಾವೆ, ಇವಾಗೆಲ್ಲ ಕವರ್ ಮಾಡಬೇಕು. ಅಟ್ಲೀಸ್ಟ್ ಅದಾದರೂ ತೋರಿಸ್ತೀವಿ ಬನ್ನಿ. ಇನ್ನೂ ಒಂದು 2-3 ಟೆಂಪಲ್ಸ್ ಇದೆ. ಪ್ರಸಾದ ಕೊಟ್ಟಿದ್ದಾರೆ, ಒಂದು ಅವ್ರಿಗೆ ಒಂದು ನನಗೆ. ತಿನ್ಕೊಂಡು ಬೇರೆ ಟೆಂಪಲ್ಗೆ ಹೋಗ್ತೀರಾ ಅಷ್ಟೇ. ಓಕೆ. ಸೊ ಗೈಸ್, ಈ ಟೆಂಪಲ್ಗೆ ಬಂದರೆ ಇದು ಇವಾಗೆ ಕ್ಲೋಸ್ ಅಂತೆ. ಎಂಟ್ರ್ ಆಗುವಾಗೆ ಇಲ್ಲ, ಸಾಯಂಕಾಲ ತೆಗಿತಾರೆ ಅಂದರು. ದಕ್ಷಿಣಾಮೂರ್ತಿ ಕಲ್ಯಾಣ ತೀರ್ಥ ಕಲ್ಯಾಣ ಟೆಂಪಲ್ಲು ತುಂಬ ದೊಡ್ಡದಾಗಿದೆ ಹೆಸರು. ಸೊ ಮೇ ಬಿ ಇದು ನೆಕ್ಸ್ಟ್ ಟೈಮ್ ನಾವು ಅಟೆಂಡ್ ಮಾಡಿ, ಬಿಕಾಸ್ ನಾವು ಮನೆ ಬಿಟ್ಟಿದ್ದ ಲೇಟ್ ಆಯಿತು. ಆಲ್ಮೋಸ್ಟ್ 12 ಆಗಿದೆ. ನಾವು ಬರೋಕ್ಕೆ ಲೇಟ್ ಆಗೋಗಿತ್ತು. ಸೊ ಅದಕ್ಕೆ ಮುಚ್ಚಿಬಿಟ್ರು. ಸೊ ಬೇರೆ ಟೆಂಪಲ್ಸ್ ಇದೆ, ನಾವು ಅದನ್ನ ಕವರ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಈ ಟೆಂಪಲ್ನ ನಾನು ತೋರಿಸ್ತೀನಿ. ಸೊ ಗೈಸ್, ನೆಕ್ಸ್ಟ್ ಟೆಂಪಲ್ ಬಂದು ಕಾಡು ಮಲ್ಲಿಕಾರ್ಜುನ ಟೆಂಪಲ್ಲು. ಸೊ ಇವಾಗ ಒಳಗಡೆ ಹೋಗ್ಬೇಕು, ತುಂಬ ಚೆನ್ನಾಗಿದೆ. ಬನ್ನಿ ನಿಮ್ಗೆ ತೋರಿಸ್ತೀನಿ ಒಳಗಡೆ ಹೋಗಿ.
ಗೈಸ್ ಟೆಂಪಲ್ ಎಲ್ಲ ಮುಗಿಸ್ಕೊಂಡಾಯಿತು. ಸೊ ಹಾಗೆ ಸುಮ್ಮನೆ ಮಲ್ಲೇಶ್ವರಂ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀರಿ. ನೋಡೋಣ ನಮಗೇನು ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಸೊ ಹಾಗೆ ಇವಾಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇನ್ನೂ ತುಂಬ ದೂರ ಇದೆ, ನಡಿಬೇಕು. ಸೊ ಹಾಗಾಗಿ ಇವಳು ನಡೀತಾವಳು, ಫುಲ್ ಟೈರ್ಡ್ ಆಗ್ತಾವಳು. ಶಿ ಈಸ್ ಫುಲ್ ಟಯರ್ಡ್ ಗೈಸ್. ಸೊ ಫೈನಲಿ ಮನೆಗೆ ಬಂದೆ, ಫ್ರೆಶ್ ಅಪ್ ಆದೆ. ತುಂಬ ಚೆನ್ನಾಗಿತ್ತು ಮಲ್ಲೇಶ್ವರಂ ಟೆಂಪಲ್ ಅಂತೂ. ಅಲ್ಲಿ ತುಂಬ ಇದೆ ಟೆಂಪಲ್ಸ್ ಹೇಳ್ಬೇಕಂದ್ರೆ. ನಂಗೆ ಜ್ಞಾಪಕನೇ ಇರಲಿಲ್ಲ. ನಮ್ಮಮ್ಮ ಹೇಳ್ತಾ ಇದ್ರು ನೀನು ಹೋಗಿದ್ಯಾ ಇದಕ್ಕಿಂತ ಮುಂಚೆ ಅಂತ. ಮೇ ಬಿ ನಾನು ಚಿಕ್ಕವಳಿರೋವಾಗ ಹೋಗಿರ್ತೀನೇನೋ. ಸೊ ಹೀಗೆ ಫೈನಲಿ ನಾನು ಆ ಟೆಂಪಲ್ಗೆ ಹೋದೆ. ಪಕ್ಕದಲ್ಲೇ ಇದೆ ಗೈಸ್. ನಾನು ಆ ಥರ ಟೆಂಪಲ್ ಎಲ್ಲೂ ನೋಡೇ ಇಲ್ಲ ಆ್ಯಕ್ಚುಲಿ. ನಮ್ಮನೆ ಹತ್ರನೂ ಇದೆ, ಬಟ್ ನಮ್ಮನೆ ಹತ್ರ ಹೇಗಿದೆ ಅಂದರೆ ಇಲ್ಲೊಂದು ಟೆಂಪಲ್ ಅಂದರೆ ಇನ್ನು ಪಕ್ಕದೊಳಗೆ ಒಂದು ಟೆಂಪಲ್ ಆ ಥರ ಇರುತ್ತೆ. ಬಟ್ ಅಲ್ಲಿ ಹೆಂಗಂದರೆ ಒಂದು ದೇವಸ್ಥಾನದಿಂದ ಈಚೆ ಬಂದಿದೆ, ಇನ್ನೊಂದು ಪಕ್ಕದಲ್ಲೇ ದೇವಸ್ಥಾನ, ಎದುರುಗಡೆ ಒಂದು ದೇವಸ್ಥಾನ. ಅಷ್ಟು ಚೆನ್ನಾಗಿದೆ ಟೆಂಪಲ್ಸ್ ಎಲ್ಲ. ಫೋಟೋಸು ತೆಕ್ಕೊಬೋದು. ನಮ್ಗೆ ಅಲ್ಲಿ ಹೋದರೆ ತುಂಬ ಒಂಥರ ಏನೋ ನಮಗೆ ಖುಷಿ ಆಗುತ್ತೆ. ಆ ಥರ ಇತ್ತು ಟೆಂಪಲ್ ಅಂತೂ. ಡೆಫಿನೆಟಾಗಿ ವಿಸಿಟ್ ಮಾಡಿ ಯಾರಾದರೂ ಟೆಂಪಲ್ಗೆ ಹೋಗ್ಬೇಕಂತ ಇದ್ದೀರಾ ಮಲ್ಲೇಶ್ವರಂ ಹತ್ರ. ಸೊ ಈ ಟೆಂಪಲ್ಗೆ ನೀವು ಹೋಗಿ ವಿಸಿಟ್ ಮಾಡ್ಬೋದು. ಸೊ ಅಷ್ಟೇ ಗಾಯ್ಸ್, ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ವಿಡಿಯೋಸ್ಗೆ ನಾನು ಫಾಲೋ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಬೆಲ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಇನ್ಸ್ಟಾ ಪೇಜ್ನ ಕೂಡ ಫಾಲೋ ಮಾಡೋದನ್ನ ಮರಿಬಿಡಿ ಗಾಯ್ಸ್. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.